ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ 26,000 ಜನರಿಗೆ ಬರಲ್ವಂತೆ. ಹೌದು ಫ್ರೆಂಡ್ಸ್, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನಿನ್ನೆಯಿಂದನೇ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು ಜಮಾ ಆಗೋದಕ್ಕೆ ಆಲ್ರೆಡಿ ಶುರು ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇವಾಗ ನೀಡಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ಒಟ್ಟು 26,000 ಜನಕ್ಕೆ ಈ ಒಂದು 6ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ. ಹೌದು ಫ್ರೆಂಡ್ಸ್, ಇದಕ್ಕೆ ಕಾರಣ ಏನಂತ ಒಂದು ಹೊಸ ಅಪ್ಡೇಟಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ 26,000 ಮಂದಿಗೆ, ಹಾಗೆಯೇ ಯಾಕೆ ನಿನ್ನೆ ಮಾತ್ರ ಈ ಒಂದು 6ನೇ ಕಂತಿನ ಹಣವನ್ನು ಕೆಲವರಿಗೆ ಬಿಡುಗಡೆ ಮಾಡಲಾಗಿದೆ, ಸೊ ಇನ್ನು ಉಳಿದವ್ರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿನ ನೀಡ್ತೀನಿ ನಿಮಗೆ ಕಂಪ್ಲೀಟಾಗಿ. ಸೊ ಅದ್ರ ಜೊತೆಗೆ ಕೆಲವರು ಕೇಳ್ತಾ ಇದ್ದರು, ಸೊ ನಮಗೆ 3ನೇ ಕಂತಿನ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ಲ, 5ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಇದಕ್ಕೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಕಾರಣ ಏನು ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ, ಸೊ ಪೆಂಡಿಂಗ್ ಉಳ್ಕೊಂಡಿದೆ, ಸೊ ಅಂಥವ್ರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಮೇಯ್ನ್ 6ನೇ ಕಂತಿನ ಹಣ ಬಂದುಬಿಟ್ಟು ನಿನ್ನೆ ಸಂಜೆಯಿಂದಲೇ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕೆಲವರು ಖಾತೆಗಳಿಗೆ ಆಲ್ರೆಡಿ ಬಿಡುಗಡೆ ಕೂಡ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ 26,000 ಫಲಾನುಭವಿಗಳಿಗೆ ಈ ಒಂದು 6ನೇ ಕಂತಿನ ಹಣ ಸಿಗ್ತಿಲ್ಲ. ಸೊ ಯಾಕೆ, ಹಾಗಿದ್ರೆ ಏನು ಪ್ರಾಬ್ಲಮ್ಮು? 6ನೇ ಕಂತು ಇಂದು ಯಾವೆಲ್ಲ ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಇದೆ? ಸೊ ಇನ್ನು ಪೆಂಡಿಂಗ್ ಹಣ ಏನಾದರೂ ಕೂಡ ರಿಲೀಸ್ ಆಗ್ತಾ ಇದೆಯಾ? ಸೊ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಪರಿಪೂರ್ಣವಾಗಿ ಎಲ್ಲ ಮಾಹಿತಿ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ನೋಡಿ. ಜೊತೆಗೆ ಆದಷ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ, ಸೊ ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಅದರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ಡೈಲಿ ಹೊಸ ಅಪ್ಡೇಟ್ಗಳನ್ನು ಅಲ್ಲೂ ಕೂಡ ತಿಳಿಸ್ಕೊಡ್ತಾ ಇರ್ತೀವಿ. ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಸೊ ಇವಾಗ ಮೊದಲನೇದಾಗಿ ಏನಪ್ಪ ಅಂತಂದರೆ 6ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದನೇ ಆಲ್ರೆಡಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಮೊದಲಿಗೆ 6ನೇ ಕಂತಿನ ಹಣದ ಬಗ್ಗೆನೇ ನೋಡೋಣ. ಸೊ ಅದ್ರ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟನ್ನು. ಹೌದು ಫ್ರೆಂಡ್ಸ್, ನಿನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಆಲ್ರೆಡಿ ಶುರು ಆಗಿದೆ. ಸೊ ಇವತ್ತು ಕೆಲವ್ರು ಕೇಳೋದು, ಹಾಗಾದರೆ ನಮಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಅದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಕೆಲವ್ರಿಗೆ ಬಿಡುಗಡೆ ಆಗಿದೆ ಅಂತ ಅಂದರೆ ಹಾಗಿದ್ರೆ ನಮಗೆ ಬಂದಿಲ್ಲದೆ ಇರೋರು ನಮಗೆ ಬಂದಿಲ್ಲ ಅಂತ ಕೇಳೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ನಮಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಸೊ ಯಾಕೆ ಅಂತ ಅಂದರೆ ಕೆಲವರಿಗೆ ಮಾತ್ರ ನಿನ್ನೆ ಬಿಡುಗಡೆ ಆಗಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಮೇಯ್ನ್ ರೀಸನ್ ಕೊಡೋದಾದರೆ, ನಿನ್ನೆ ಯಾರಿಗೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಣ ಬರ್ತಾ ಇತ್ತು, ಸೊ ಬಿಡುಗಡೆ ಮಾಡಿದ ತಕ್ಷಣ ಯಾರಿಗೆ ಕರೆಕ್ಟಾಗಿ ಅವರ ಖಾತೆಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ದಲೇ ಅವ್ರ ಖಾತೆಗೆ ಜಮಾ ಆಗ್ತಿತ್ತು. ಸೊ ಅಂಥವರಿಗೆ ಮಾತ್ರ ನಿನ್ನೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತು ಅಂತಲೇ ಹೇಳ್ಬೋದು.
ಸೊ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ ಅಂತ ಅಂದರೆ ಸೊ ಅದಕ್ಕೂ ಕೂಡ ರೀಸನನ್ನು ಕೊಟ್ಟಿದ್ದಾರೆ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಿನ್ನೆ ಕೆಲವರಿಗೆ ಮಾತ್ರ ಹಣ ಬಂದಿದೆ. ಸೊ ಇಂದು ಕೆಲವರಿಗೆ ಕೇಳ್ತಿದ್ದಾರೆ ಡೌಟಲ್ಲಿ, ಯಾಕೆ ನಮಗೆ ಬಂದಿಲ್ಲ? ಸೊ ನಿನ್ನೆನೇ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ, ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಇನ್ಕ್ಲೂಡಿಂಗ್ ನಾವು ಕೂಡ ಕೇಳ್ತೀವಿ, ನಮಗೆ ಹಣ ಬಂದಿಲ್ಲ ಅಂತ ಅಂದರೆ. ಸೊ ಅದಕ್ಕೆ ಕೆಲವೊಂದು ಕಾರಣಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಕಾರಣಗಳನ್ನು ನೀಡಿದ್ದಾರೆ ಅಂತ ಹೇಳೋದಾದರೆ, ಕೆಲವ್ರ ಖಾತೆಗೆ ಜಮಾ ಆಗೋದ್ರಲ್ಲಿ ಕೆಲವು ತಾಂತ್ರಿಕ ದೋಷಗಳು ಇರ್ಬೋದು ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ನಿಮಗೆ ತಿಳಿದಿರೋ ಹಾಗೆ ಇನ್ನೊಂದು ರೀಸನ್ ಏನಂತ ಅಂದರೆ, RBI ಗೈಡ್ಲೈನ್ಸ್ ಪ್ರಕಾರ ಅವರು ಒಂದಿಷ್ಟು ಹಣ ಅಂತ ಮಾತ್ರ ಅವರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋವಂಥದ್ದು. ಸೊ ಅದಕ್ಕಾಗಿ ಹಣ ಬಾರದೇ ಇರೋರಿಗೆ ಏನಿದೆ, ಸೊ ನೆಕ್ಸ್ಟು ಹಾಗಿದ್ರೆ ಇನ್ನು ಎಷ್ಟು ದಿನದ ಒಳಗೆ ಹಣ ಬರುತ್ತೆ ಅಂತ ಕೇಳ್ಬೋದು. ಸೊ ಕೆಲವರಿಗೆ ತಾಂತ್ರಿಕ ದೋಷದಿಂದ ಆಗಿರ್ಬೋದು. ಮೇನ್ ರೀಸನ್ ಅಂತ ಅಂದರೆ RBI ಗೈಡ್ಲೈನ್ಸ್ ಪ್ರಕಾರ ಒಂದಿಷ್ಟು ಹಣ ಅಂತ ಬಿಡುಗಡೆ ಮಾಡಿರ್ತಾರೆ. ಸೊ ಅದು ಕೆಲವ್ರ ಖಾತೆಗೆ ಮಾತ್ರ ಜಮಾ ಆಗಿರುತ್ತೆ. ಇನ್ನು ಕೆಲವರು ಆಗಿದ್ರೆ ನಮಗೆ ಎಷ್ಟು ದಿನಗಳ ಒಳಗಡೆ ಹಣ ಬರುತ್ತೆ ಸೊ ಅಂತ ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅಂತ ಅಂದರೆ ಈಗ ಅವರಿಗೆ ಏನು ಟೈಮಿಂಗ್ಸ್ ಅಂತ ಅಂದರೆ 10 ರಿಂದ 15 ದಿನಗಳ ಕಾಲಾವಕಾಶವನ್ನು ನೀಡಿರ್ತಾರೆ. ಯಾಕೆ ಅಂತ ಅಂದರೆ ಇದೇ 6ನೇ ಕಂತು ಅಂತಲೇ ಅಲ್ಲ, ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದರೂ ಕೂಡ 10 ರಿಂದ 15 ದಿನಗಳ ಕಾಲಾವಕಾಶ ಇರುತ್ತೆ ಅವ್ರಿಗೆ. ಸೊ ಅಷ್ಟರೊಳಗೆ ಯಾವಾಗ ಬೇಕಿದ್ರೂ ನಿಮಗೆ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಪ್ರತಿ ಕಂತಿನ ಹಣ ಬರೋದಕ್ಕೂ ಕೂಡ ಈ ಒಂದು ರೀತಿ 10 ರಿಂದ 15 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಅಷ್ಟು ದಿನದ ಒಳಗೆ ನಿಮಗೆ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗೆ ಹಣ ಬರ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಹೊಸ ಅಪ್ಡೇಟ್ ಏನಂತ ಅಂದರೆ, ಇವಾಗ ಮೊದಲನೇದಾಗಿ ಏನು ತಿಳಿಸ್ಕೊಟ್ಟೆ ನಾನು, 6ನೇ ಕಂತಿನ ಹಣ ನಿನ್ನೆ ಕೆಲವೊಬ್ಬರ ಖಾತೆಗೆ ಜಮಾ ಆಗಿದೆ. ಸೊ ಇನ್ನೂ ಕೆಲವೊಬ್ಬರ ಖಾತೆಗೆ ಜಮಾ ಆಗೋದ್ರಲ್ಲಿ ಸ್ವಲ್ಪ ಅಡೆತಡೆಗಳು ಇರೋದ್ರಿಂದ ಲೇಟಾಗಿ ಜಮಾ ಆಗುತ್ತೆ. ಸೊ ಇವತ್ತು ಇಲ್ಲ ನಾಳೆ ಒಳಗಡೆ ನಿಮಗೂ ಕೂಡ ಬರ್ಬೋದು. ಯಾಕೆ ಅಂತಂದರೆ ನಿನ್ನೆ ಕೆಲವ್ರಿಗೆ ಮಾತ್ರ ಬಂದಿರುವಂಥದ್ದು. ಸೊ ಅದ್ರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಂತ ಅಂದರೆ, 26,000 ಜನರಿಗೆ ಏನಾಗಿದೆ ಅಂತೆ, ಹಣ ಬರಲ್ವಂತೆ. ಈ ಒಂದು 6ನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ, ಸೊ 26,000 ಜನರಿಗೆ ಹಣ ಬರಲ್ಲ ಅಂತೆ. ಸೊ ಯಾಕೆ, ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಖುದ್ದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. 26,000 ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರೋದಿಲ್ಲ. ಸೊ ಹಾಗಿದ್ರೆ ಏನು ಕಾರಣ? ಕೆಲವು ತಾಂತ್ರಿಕ ದೋಷದಿಂದ ಈ ರೀತಿ ಪ್ರಾಬ್ಲಮ್ ಕೂಡ ಆಗಿರ್ಬೋದು. ಸೊ ಮೊದಲನೇದಾಗಿ ತಿಳಿಸ್ದೆ, ನಿನ್ನೆ ಬಿಡುಗಡೆ ಆಗಿರುವಂತಹ ಹಣ ಬಂದಿಲ್ಲ ಅನ್ನೋದಕ್ಕೂ ಕೂಡ ಇದೇ ರೀಸನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 26,000 ಜನರಿಗೆ ಹಣ ಹೋಗಲ್ವಂತೆ ಅನ್ನೋ ಒಂದು ಪ್ರಾಬ್ಲಮ್ಗೂ ಕೂಡ ಇದೇ ರೀತಿ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಮತ್ತೆ ಮುಂದೆ ನೋಡೋಣ ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ತೀನಿ. ಕೆಲವು ತಾಂತ್ರಿಕ ದೋಷದಿಂದ ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಕೌಂಟ್ ಸ್ಟೇಟಸ್ ಏನಿರುತ್ತೆ, ಸೊ ನೀವು ಹಣ ಬಂದಿದೆಯಾ ಇಲ್ವಾ ಅಂತ ಅಕೌಂಟ್ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ಆ ರೀತಿ ನಿಮ್ಮ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನೀವು ಟ್ಯಾಕ್ಸ್ ಪೇಯರ್ಸು ಅಥವಾ GST ಪೇಯರ್ಸ್ ಅಂತ ತೋರಿಸ್ತಾ ಇದೆಯಂತೆ. ಸೊ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ, GST ಪೇಯರ್ಸ್ ಆಗಿದ್ದರೆ ಸೊ ಅದು ಆರಾಮಾಗಿ ನೀವು ಏನು ಅಂತ ಅಲ್ಲಿ ಶೋ ಮಾಡುತ್ತೆ ನಿಮ್ಮ ಸ್ಟೇಟಸಲ್ಲಿ. ಸೊ ನೀವು ಒಂದು ವೇಳೆ ಟ್ಯಾಕ್ಸ್ ಪೇಯರ್ಸು ಅಥವಾ GST ಪೇಯರ್ಸ್ ಅಲ್ಲ ಅಂದರೂ ಕೂಡ ಇದೇ ರೀತಿ ತೋರಿಸ್ತಾ ಇದೆಯಂತೆ. ಸೊ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, GST ಪೇಯರ್ಸ್ ಇರ್ತಾರೆ, ಸೊ ಅವ್ರನ್ನ ತೋರಿಸುತ್ತೆ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಏನು ರೀಸನ್ ಕೊಡ್ತಿದ್ದಾರೆ ಅಂತ ಅಂದರೆ, ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿಲ್ಲ, ಟ್ಯಾಕ್ಸ್ ಪೇಯರ್ಸ್ ಆಗಿಲ್ಲ, ಅದ್ರ ಜೊತೆಗೆ GSTಯನ್ನು ಪೇ ಮಾಡ್ತಿಲ್ಲ, ಸೊ ಅಂಥವ್ರಿಗೂ ಕೂಡ ಏನು ತೋರಿಸ್ತಿದೆ ಅಂತ ಅಂದರೆ, ನೀವು ಕೂಡ ಟ್ಯಾಕ್ಸ್ ಪೇಯರ್ಸು GST ಪೇಯರ್ಸ್ ಅಂತ ತೋರಿಸ್ತಾ ಇದೆಯಂತೆ. ಸೊ ಮುಖ್ಯ ಕಾರಣ ಏನಂತ ಅಂದರೆ ತಾಂತ್ರಿಕ ದೋಷ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಹೇಗೆ ತೋರಿಸುತ್ತೆ, ಅದಕ್ಕೆ ಕಾರಣ ಏನು? ಸೊ ಇದುವರೆಗೂ ಕೂಡ ಎಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದಾರೆ. ಸೊ ಇವಾಗ ಇದೊಂದು ಹೊಸ ಥರ ಪ್ರಾಬ್ಲಮ್ ಬಂದರೆ ಜನರು ಸುಮ್ಮನೆ ಇರ್ತಾರಾ? ಸೊ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್. ಸೊ ಹಾಗಾದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಆಗೋದಿಲ್ವಾ ಅಂತ ಕೇಳ್ಬೋದು ನೀವು. ಸೊ ಇವಾಗ ಬಂದಿರುವಂಥ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಬಟ್ ನಮಗೆ ಯಾಕೆ ನಾವು ಸ್ಟೇಟಸಲ್ಲಿ ಆ ರೀತಿ ತೋರಿಸುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು.
ಸೊ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗಲ್ವಾ ಅಂತ ಅನ್ನೋದಾದರೆ ಮಾಡ್ತಾರಂತೆ. ಸೊ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರಂತೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರು ಹಣ ಕೊಡೋದು ಬೇಡ, ಈ ರೀತಿ ರಿಸ್ಕನ್ನು ಅನುಭವಿಸೋದು ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಯಾಕೆ ಅಂತ ಅಂದರೆ ಇವಾಗ ಹಣ ರಿಲೀಸ್ ಮಾಡ್ತೀವಿ ಅಂತ ಅಂದರೆ ಕೆಲವೊಬ್ಬರ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಅದ್ರ ಜೊತೆಗೆ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು ಅಂತಂದರೆ ಯಾರಿಗೆ ತಾನೇ ಬೇಜಾರಾಗೋಲ್ಲ ಅಲ್ವಾ? ಸೊ ಹಾಗಾಗಿ ಅದಾದ ನಂತರ ಇನ್ನು ಏನಪ್ಪ ಅಂತ ಅಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಂತೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ ತಕ್ಷಣವೇ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಂತೆ. ಸದ್ಯಕ್ಕೆ 26,000 ಜನಕ್ಕೆ ಈ ರೀತಿ ಪ್ರಾಬ್ಲಮ್ಮು ಕಾಡ್ತಾ ಇದೆಯಂತೆ. ಆ ಒಂದು 26,000 ಜನರಿಗೆ ಈ ರೀತಿ ತೋರಿಸ್ತಿದೆಯಂತೆ ಸ್ಟೇಟಸ್ಸು. ಸೊ ಅಂಥವ್ರಿಗೆ ಹಣ ಬರೋದರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ನೀಡಿದ್ದಾರೆ. ಸೊ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಕೂಡ ಅದೇ ರೀತಿ ತೋರಿಸ್ತಾ ಇದೆಯಂತೆ. ಇವಾಗೇನು 26,000 ಜನಕ್ಕೆ ಈ ರೀತಿ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸ್ ಅಂತ ತೋರಿಸ್ತಿದೆ. ಸೊ ಅದೇ ರೀತಿ 3 ಮತ್ತು 4 ಮತ್ತು 5ನೇ ಕಂತಿನ ಹಣವನ್ನು ರಿಲೀಸ್ ಮಾಡೋದ್ರಲ್ಲೂ ಕೂಡ ಕೆಲವೊಬ್ಬರು ಫಲಾನುಭವಿಗಳ ಸ್ಟೇಟಸಲ್ಲಿ ಇದೇ ರೀತಿ ತೋರಿಸ್ತಿದೆಯಂತೆ. ಪೆಂಡಿಂಗ್ ಹಣ ಏನು ಇದೆ ಬರೋವಂಥದ್ದು. ಸೊ ಅದರಲ್ಲೂ ಕೂಡ ಈ ರೀತಿ ತೋರಿಸ್ತಿದೆ ಅಂತ ಇವಾಗ ಹೊಸ ಪ್ರಾಬ್ಲಮನ್ನು ರೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ, ಸೊ ಅವ್ರಿಗೂ ಕೂಡ ಇದೇ ಸಮಸ್ಯೆ ಒಳಗಾಗಿದ್ದಾರಂತೆ. ಇವಾಗ ಏನಪ್ಪ ಅಂತ ಅಂದರೆ ಈ ಒಂದು ಪ್ರಾಬ್ಲಮನ್ನು ಇವ್ರಿಗೂ ಕೂಡ ಅತಿ ಶೀಘ್ರದಲ್ಲಿ ಸಾಲ್ವ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಎಲ್ಲ ಕಂತಿನ ಹಣ ಏನಿರುತ್ತೆ, ಸೊ ಎಲ್ಲ ಒಂದು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾರಂತೆ. ಇನ್ನು ಏನಪ್ಪ ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ 3 ಮತ್ತು 4 ಮತ್ತು 5ನೇ ಕಂತಿನ ಪೆಂಡಿಂಗ್ ಹಣ ಉಳ್ಕೊಂಡಿರೋರ್ಗೂ ಕೂಡ ಇದೇ ರೀತಿ ಸಮಸ್ಯೆ ಕಾಡ್ತಾ ಇದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ತೀವಿ. ಜೊತೆಗೆ ಏನು 26,000 ಜನರಿಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಕಾಡ್ತಿದೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿನ ಒಂದು ಪ್ರಾಬ್ಲಮನ್ನು ಹೇಳ್ತಿದ್ರು. ಸೊ ಇನ್ಮೇಲೆ ಇದೊಂದು ಪ್ರಾಬ್ಲಮ್ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಜನರು. ಸೊ ನೋಡಬೇಕು. ಯಾವ ಜಿಲ್ಲೆಗಳಿಗೆ ಅಂತ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಸೊ ಕೆಲವೊಬ್ಬರು ಖಾತೆಗೆ ಜಮಾ ಆಗಿದೆ, ಬಟ್ ಎಷ್ಟು ಜಿಲ್ಲೆಗಳಿಗೆ, ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಅವರು ನೀಡಿಲ್ಲ. ಬಟ್ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೇನು ಒಂದು 3 ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಹೊಸದಾಗಿ ಶುರುವಾಗಿರೋ ಕಾರಣಕ್ಕೆ ಯಾವ ಜಿಲ್ಲೆಗಳಿಗೆ ಆಗಿದೆ ಅನ್ನೋ ಒಂದು ಮಾಹಿತಿ ಇಲ್ಲ. ಬಟ್ ನಾಳೆಯಿಂದ ಏನಾದರೂ ಮೆನ್ಷನ್ ಮಾಡ್ಬೋದು, ಇಷ್ಟು ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡ್ತಿದ್ದೀವಿ 6ನೇ ಕಂತಿನ ಹಣ ಅಂತ. ಸೊ ಯಾರ್ಯಾರಿಗೆ 6ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಖಾತೆಗೆ ಏನಾದರೂ ಬಿಡುಗಡೆ ಆಗಿ ಜಮಾ ಆಗಿದ್ರೆ, ಸೊ ಯಾರಿಗೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಮೆಸೇಜ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆಯಿಂದ ಬಿಡುಗಡೆ ಆಗಿದೆ. ಸೊ ನಿನ್ನೆ ಇವತ್ತು ಎಷ್ಟೊಂದು ಜನಕ್ಕೆ ಬಂದಿರುತ್ತೆ. ಸೊ ನಿಮ್ಮ ನೇಮು ಮತ್ತು ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಿಮಗೇನಾದರೂ 6ನೇ ಕಂತಿನ ಹಣ ಬಂದಿದ್ದರೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ದು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲನ್ನು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು. ಸೊ ನೀವೇ ನಮಗೆ ಒಂದು ಮಾರ್ಗಸೂಚಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.